ನಮಸ್ಕಾರ ಎಲ್ರಿಗೂ. ಕಗ್ಗದ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ ವಿ ಜಿಯವರು ಅತಿ ಉನ್ನತವಾದಂತಹ, ಅತಿ ಉತ್ಕೃಷ್ಟವಾದಂತಹ, ಮೇರುಕೃತಿ ಅಂತ ಕರೆಸ್ಕೊಳ್ಳುವಂತಹ ಮಂಕುತಿಮ್ಮನ ಕಗ್ಗ ಸಾರ್ವಕಾಲಿಕ ಸತ್ಯವಾದಂತಹ ಸೂತ್ರಗಳನ್ನು ಒಳಗೊಂಡಂತಹ ಮುಕ್ತಕಗಳನ್ನು ನಮಗೆ ಉಣಬಡಿಸಿದ್ದಾರೆ. ಅದರಲ್ಲಿ ಇವತ್ತು ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ ಅನ್ನುವಂತಹ ಒಂದು ಕಗ್ಗದ ವ್ಯಾಖ್ಯಾನವನ್ನು ವಿಸ್ತಾರವಾಗಿ ಕೇಳೋಣಂತೆ. ಕಗ್ಗ ಹೀಗಿದೆ: ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿ ಇರ್ಪುದೇನಾನು ಮುಂಟೆ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತಾರೆ. ಕಾಣದಿಲ್ಲಿ ಇರ್ಪುದೇನಾನು ಮುಂಟೆ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ. ಅಂದರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ಕೊತಾರೆ. ಕಗ್ಗದ ಮೊದಲ ಒಂದು 40-50 ಮುಕ್ತಕಗಳಲ್ಲಿ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಇದು ಒಂದು. ಅಂದರೆ ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ನಾವಿಲ್ಲಿ ಯಾತಕ್ಕೆ ಬಂದಿದ್ದೀವಿ, ಯಾಕೆ ಹುಟ್ಟಿದ್ದೀವಿ, ಇಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ, ಇದರಿಂದ ನಮಗೇನಾದರೂ ಉಂಟೆ, ನಮಗೇನಾದರೂ ಲಾಭ ಉಂಟಾ, ಅಥವಾ ಪ್ರಪಂಚಕ್ಕೇನಾದರೂ ಲಾಭ ಇದೆಯಾ, ಹೀಗೆ ನಾನಾ ತರಹದ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅದಕ್ಕೆಲ್ಲದಕ್ಕೂ ಉತ್ತರವನ್ನು ಕಂಡುಕೊಳ್ಳೋದು ನಿಜವಾಗಲೂ ಕುತೂಹಲಕಾರಿ ಹಾಗೂ ಕೂಡ ಆನಂದದಾಯಕ ಅಂತ ಹೇಳ್ಬೋದು. ಹೇಗೆ ಇದು ಅಂತ ನಾವೇನಾದರೂ ಅಂದ್ಕೊಂಡ್ರೆ, ಅವರು ಹೇಳಿರುವಂತಹ ಏನು ಪ್ರಪಂಚದ ಅರ್ಥ, ಏನು ಈ ಜೀವಿಗಳ ಅರ್ಥ, ಈ ಪ್ರಪಂಚಕ್ಕೂ ಈ ಜೀವಿಗಳಿಗೂ ಏನಾದರೂ ಸಂಬಂಧ ಇದೆಯಾ, ಅಥವಾ ನಮಗೆ ಕಾಣಿಸಲಾರದಂತಹ ಯಾವುದಾದ್ರೂ ಒಂದು ಶಕ್ತಿಯೋ ಏನೋ ಒಂದು ಇದೆಯಾ, ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ. ಅಂದರೆ ನಮ್ಮ ಜ್ಞಾನದ ಪರಿಧಿಗೆ ಮೀರಿದಂತಹ ಏನಾದರೂ ಇದೆಯಾ ಅಂಥೇಳಿ ಅಂತ ಅನಿಸುತ್ತೆ. ಸುಮ್ಮನೆ ನಮ್ಮ ಜೀವನವನ್ನೇ ನಾವು ತಗೊಳ್ಳೋಣಂತೆ. ನಾವು ಹುಟ್ತೀವಿ, ಒಂದಷ್ಟು ದಿವಸ ಬದುಕಿರ್ತೀವಿ, ಆಮೇಲೆ ಸಾಯ್ತೀವಿ. ಯಾವ್ಯಾವುದೋ ಸ್ಥಿತಿಗಳನ್ನು ಅನುಭವಿಸ್ತೀವಿ. ಕೆಲವು ಒಳ್ಳೆಯದಿರುತ್ತೆ, ಕೆಲವು ಕೆಟ್ಟದಿರುತ್ತೆ, ಕೆಲವು ಸಂತೋಷ ಕೊಡುತ್ತೆ, ಕೆಲವು ಸುಖ ಕೊಡುತ್ತೆ, ಕೆಲವು ದುಃಖ ಕೊಡುತ್ತೆ. ಇದರಿಂದಾಗಿ ಯಾರಿಗಾದರೂ ಲಾಭ ಇರಬೇಕಲ್ಲ ಅಂಥೇಳಿ ಅಂತ ಅನಿಸುತ್ತೆ. ಅಥವಾ ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ ಅಂಥೇಳಿ ಅಂತ ಅನಿಸುತ್ತೆ. ನಮ್ಮ ಹುಟ್ಟಿಗೆ ಭೌತಿಕವಾದಂತಹ ಅರ್ಥವನ್ನು ಅಥವಾ ಕಾರಣವನ್ನು ಕೊಡಬಹುದು. ಗಂಡು ಹೆಣ್ಣು ಸೇರಿದರೆ ಜೀವ ಹುಟ್ಟುತ್ತೆ ಅಂಥೇಳಿ ಅಂತ. ಹಾಗಾಯಿತು ಅಂತಂದರೆ ನಮಗೆ ನಿಯೋಜಿತ ಒಂದು ಕೆಲಸ ಇಲ್ಲದೆ ಹೋದರೆ ಏನು ಉಪಯೋಗ ಅಂಥೇಳಿ ಅಂತ ಅನಿಸುತ್ತೆ. ಈ ಮೇಲಿನ ಪ್ರಶ್ನೆಗಳಿಗೆಲ್ಲ ಅಂದರೆ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತಂದರೆ ನಮ್ಮ ಜ್ಞಾನದ ಪರಿಧಿಗೆ ಮೀರಿದಂಥದ್ದು ಏನಾದರೂ ಇದೆಯಾ ಅಂತಂದರೆ ಒಂದು ಸ್ವಲ್ಪ ಇದೆ ಅಂತಲೂ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ವೇದಗಳು ಒಂದಷ್ಟು ಹತ್ತಿರ ಅಥವಾ ಸ್ಪಷ್ಟ ಅನ್ನುವಂತಹ ಕೆಲವೊಂದು ಉದಾಹರಣೆಗಳನ್ನು ನಮಗೆ ಕೊಡುತ್ತೆ ವೇದ ಮಂತ್ರಗಳು. ಅದನ್ನು ನೋಡಿದ ತಕ್ಷಣ ನಮಗೆ ಅನಿಸುತ್ತೆ, ಯಾಕಪ್ಪ ಈ ಜೀವ ಬಂತು, ಯಾಕೆ ಹುಟ್ಟಿತು ಅಂತಂದರೆ ನಮ್ಮ ಕರ್ಮ ಫಲವನ್ನು ಅನುಭವಿಸಲು ಮಾಡಿಕೊಟ್ಟಿರುವಂತಹ ಒಂದು ಅನುಕೂಲ ಅಂಥೇಳಿ ಅಂತ ಹೇಳುತ್ತೆ ವೇದ ಮಂತ್ರ. ಅಂದರೆ ನಾವು ಸಾಧನೆಯ ಮಾರ್ಗದಲ್ಲಿ ಮತ್ತೆ ಮತ್ತೆ ಹೋಗಲು ಮತ್ತೆ ಹುಟ್ಟು ಬರ್ತೀವಿ, ಪುನರ್ಜನ್ಮ ಅನ್ನೋದಿದೆ ಅಂತನ್ನುವಂತಹ ಒಂದು ಸಿದ್ಧಾಂತವನ್ನು ನಮಗೆ ಕೊಡುತ್ತೆ. ಒಪ್ಪಬಹುದು ಅಥವಾ ಬಿಡಬಹುದು. ಆದರೆ ಇದಕ್ಕಿಂತ ಒಳ್ಳೆಯದಾದಂತಹ ಸಿದ್ಧಾಂತ ಬಂದರೆ ಒಪ್ಕೊಳ್ಳೋಣಂತೆ. ಇಲ್ಲದೇ ಇದ್ದರೆ ಈಗ ಸದ್ಯಕ್ಕೆ ಅಷ್ಟು ಸಾಕು ಅಂತ ಅನ್ನುವಂತಹದ್ದು ಇಟ್ಕೊಂಡು ಮುಂದುವರಿಯಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಮರುಹುಟ್ಟು ಮರುಜನ್ಮ ಅಂತ. ಅಂದರೆ ಅರ್ಥಾತ್ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಸೂತ್ರಗಳನ್ನು ಕೊಡುತ್ತೆ. ಪ್ರಾಮಾಣಿಕವಾಗಿ ಬದುಕಬೇಕು, ಜಿಜ್ಞಾಸೆಯಿಂದ ಇರಬೇಕು, ಅನುಕಂಪ ಇರಬೇಕು. ಈ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಏನೇನಿದೆಯೋ ಅದಕ್ಕೆ ಎಲ್ಲದಕ್ಕೂ ಕೂಡ ಆ ಪದಾರ್ಥಗಳ ಅರ್ಥವನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಜೀವನವನ್ನು ನಡೆಸಿದರೆ ನಮಗೆ ಚೆನ್ನಾಗಿ ಸಿಗುತ್ತೆ, ಒಳ್ಳೆಯದಂತಹ ಅನುಕೂಲತೆಗಳು ಸಿಗುತ್ತೆ ಅಂಥೇಳಿ ಅಂತ. ಅಂದರೆ ಇದನ್ನು ಋಗ್ವೇದ ಹೇಗೆ ಹೇಳುತ್ತೆ ಅಂತಂದರೆ ಅಧಃ ಸ್ವಧಾಮನು ಪುನರ್ಗರ್ಭತ್ವ ಮೇರಿರೆ ಅಂಥೇಳಿ ಅಂತ ಹೇಳುತ್ತೆ. ಅಧಃ ಸ್ವಧಾಮನು ಪುನರ್ಗರ್ಭತ್ವ ಮೇರಿರೆ ದದಾನಾಹ ನಾಮ ಯಜ್ಞಿಯಂ. ದದಾನಾಹ ನಾಮ ಯಜ್ಞಂ ಅಂದರೆ ಯಜ್ಞ ಅಂತಂದರೆ ಏನು ಅಂತಂದರೆ ಯಜ್ಞೋ ವೈ ಶ್ರೇಷ್ಠತಮಂ ಕರ್ಮ ಅಂಥೇಳಿ ಅಂತ. ಅಂದರೆ ಬೆಸ್ಟ್ ಡೀಡ್ಸ್, ಯಾವ ಕೆಲಸವನ್ನು ನಾವು ಅತ್ಯುತ್ತಮವಾಗಿ ಮಾಡ್ತೀವೋ, ಅತಿ ಉತ್ಕೃಷ್ಟವಾಗಿ ಮಾಡ್ತೀವೋ, ಆ ಕೆಲಸದಲ್ಲಿ ಇನ್ನೇನೂ ಉಳಿದಿಲ್ಲಪ್ಪ
ಅಂತ ಅನ್ನುವಂತಹ ಮಾಡ್ತೀವೋ ನಾವು, ಅಂತಹದ್ದಕ್ಕೆ ಯಜ್ಞ ಅಂಥೇಳಿ ಅಂತ ಕರೀತಾರೆ. ಅದಕ್ಕೆ ಆ ಯಜ್ಞ ಮಾಡೋಕ್ಕೆ ಒಂದು ಜನ್ಮದಲ್ಲಿ ಸಾಕಾಗೋಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಯಾಕೆ ಒಂದು ಜನ್ಮದಲ್ಲಿ ಸಾಕಾಗೋಲ್ಲ? ಒಂದು 20-25 ವರ್ಷ ನಾವು ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರ್ತೀವಿ, ಓದ್ತಾ ಇರ್ತೀವಿ, ಆಮೇಲೆ ಗೃಹಸ್ಥರಾಗ್ತೀವಿ, ಆಮೇಲೆ ವಯಸ್ಸಾಗುತ್ತೆ, ಆಮೇಲಿಂದ ಮತ್ತಿನ್ನೂ ವಯಸ್ಸಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಸ್ಥಿತಿ ತಲುಪ್ತೀವಿ. ಇರಲಿ, ಆದರೆ ಸಂಪೂರ್ಣವಾಗಿ ಶಕ್ತಿಯುತವಾಗಿ ಬುದ್ಧಿಯುತವಾಗಿ ನಾವು ಉಪಯೋಗಿಸ್ಕೋತೀವಿ ಅಂದರೆ ಒಂದು 20-30 ವರ್ಷ ಇರ್ಬೋದೇನೋ ಸಾಧನೆ ಮಾಡೋದಕ್ಕೆ. ಹಾಗಾಗಿ ಅದಹ ಸ್ವಧಾಮನು ಪುನರ್ಗರ್ಭತ್ವ ಮೇರಿರೆ ಅಂದರೆ ಮತ್ತೆ ಮತ್ತೆ ನಾವು ಹುಟ್ಟು ಬರ್ತಾ ಇರ್ತೀವಿ. ಅದು ಯಾತಕ್ಕೆ ಹುಟ್ಟು ಬರ್ತಾ ಇದ್ದೀವಿ? ನಮ್ಮ ಕರ್ಮ ಫಲವನ್ನು ಸವಿಸೋದಕ್ಕೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ವಿಷಯ ಅಂತ. ಇದನ್ನೇ ಪತಂಜಲಿ ಮಹರ್ಷಿಗಳು ಕೂಡ ಹೇಳಿದ್ದಾರೆ ಯೋಗಸೂತ್ರದಲ್ಲಿ, ಸತಿ ಮೂಲೆ ತದ್ವಿಪಾಕೋ ಜಾತ್ಯಾಯೋರ್ ಭೋಗಾಹ ಅಂಥೇಳಿ ಅಂತ. ಏನದರ ಅರ್ಥ ಅಂತಂದರೆ, 3 ವಿಷಯಗಳನ್ನು, ಜಾತಿ, ಆಯು, ಭೋಗ, ಇದು ನಮಗೆ ಸಿಗುತ್ತೆ ಪುನರ್ಜನ್ಮದಲ್ಲಿ ನಮ್ಮ ಕರ್ಮಫಲದ ಅನುಸಾರವಾಗಿ ಅಂತ. ಜಾತಿ ಅಂದರೆ ಇಂದಿನ ಜಾತಿ ಪದ್ಧತಿ ಅಲ್ಲ, ಸ್ಪಷ್ಟವಾಗಿ ತಿಳ್ಕೊಂಬಿಡ್ಬೇಕು. ಅದು ಸ್ಪೀಶೀಸ್ ಅಂತ. ಅಂದರೆ ಏನು ಸ್ಪೀಶೀಸ್ ಅಂತಂದರೆ, ಮಾನವನಾಗಿ ಹುಟ್ತೀವೋ ಅಥವಾ ಪ್ರಾಣಿ ವರ್ಗದಲ್ಲಿ ಹುಟ್ತೀವೋ ಅಥವಾ ಕ್ರಿಮಿಕೀಟದಲ್ಲೆಲ್ಲ ಹುಟ್ತೀವೋ, ಏನೋ ಒಂದು ಒಟ್ಟಿನಲ್ಲಿ ಪುನರ್ಜನ್ಮ ಜೀವಾತ್ಮರಿಗೆ ಇರುತ್ತೆ ಅಂತ ಹೇಳಿ ಅಂತ. ಆಯಸ್ಸು ಅಂತಂದರೆ, ನಿನ್ನ ಹಣೆ ಬರೋದಲ್ಲಿ ಬರೆದುಬಿಟ್ಟಿದೆಯಪ್ಪ 50 ವರ್ಷ 75 ವರ್ಷ, ಹಾಗಲ್ಲ ಅದು. ನಾವು ಈ ಜನ್ಮ ಮಾನವ ಜನ್ಮ ಶ್ರೇಷ್ಠ ಅಂತಂದಾಗ ಅದನ್ನು ನಾವು ಹೇಗೆ ಬಳಸ್ಕೊತೀವೋ, ಈಗ ನಮ್ಮಲ್ಲೊಂದು ಕಾರ್ ಇದೆ ಅಂದ್ಕೊಳ್ಳೋಣ, ಅದನ್ನ ಸರ್ವಿಸಿಂಗ್ ಮಾಡಿ ಚೆನ್ನಾಗಿ ಇಟ್ಕೊಳ್ತು ಅಂತಂದರೆ 15 ವರ್ಷ ಬರೋದು, 20 ವರ್ಷ ಬರ್ಬೋದು. ಈಗ ಹಳೆಯ ಕಾರುಗಳೆಲ್ಲ ಇದೆ, 100 ವರ್ಷದಿಂದ ಇನ್ನೂ ಓಡ್ತಾ ಇದೆಯಲ್ಲ, ಆ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಅದು ಆಯು ಅಂತಾಗುತ್ತೆ. ಭೋಗ ಅಂತಂದರೆ ನಮ್ಮ ಕರ್ಮಫಲದ ಮೇಲೆ ಯಾವುದೋ ಒಂದು ಶ್ರೀಮಂತರ ಮನೆಯಲ್ಲೋ ಅಥವಾ ಒಳ್ಳೆಯ ಮನೆತನದಲ್ಲೋ ಅಥವಾ ಚೆನ್ನಾಗಿರುವಂತಹ ಜಾಗದಲ್ಲೋ ಹುಡ್ತೀವಿ ಅಂತ ಹೇಳಿ ಅಂತ. ಅಂದರೆ ಕರ್ಮಫಲಕ್ಕೆ ತಕ್ಕಂತೆ ಗರ್ಭವಾಸವನ್ನು ಪಡಿತೀವಿ ಅಂತ. ಹಾಗಾಗಿ ನಾವು ಅದನ್ನೆಲ್ಲ ಅನುಭವಿಸಲೇಬೇಕು. ಈ ಕರ್ಮ ಸಿದ್ಧಾಂತ ನಮ್ಮ ಒಂದು ಮೆದುಳಿಗೆ. ಅದಕ್ಕೇ DVG ಮೊದಲು ಪ್ರಶ್ನೆ ಕೇಳಿದ್ರಲ್ಲ ಕಗ್ಗದ ಶುರುವಿನಲ್ಲಿ, ಏನು ಜೀವನದ ಅರ್ಥ, ಏನು ಪ್ರಪಂಚ ಅರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿ ಇರ್ಪುದೇನಾನು ಮುಂಟೆ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂದ್ರಲ್ಲ. ನಮಗೆ ಕಾಣಿಸದೇ ಇರೋದು ಇದೇ, ಕಾಣಿಸದೇ ಇರೋದು ಈ ಕರ್ಮಫಲ ಅನ್ನೋದು ಗೊತ್ತಿಲ್ಲ. ಆದರೆ ಈ ಕರ್ಮವನ್ನು ಮಾಡಿದ್ರಿಂದ, ಸಮಷ್ಟಿಯ ಜೀವನವನ್ನು ಮಾಡಿದ್ರಿಂದ ನನಗೆ ಜಾತ್ಯಾಯುರ್ಭೋಗಾಹ ಅಂತ ಮುಂಚೆ ಹೇಳಿದ್ನಲ್ಲ, ಸತಿ ಮೂಲೆ ತದ್ವ ವಿಪಾಕೋ ಜಾತ್ಯಾಯುರ್ಭೋಗಾಹ ಅದಹ ಸ್ವಧಾಮನು ಪುನರ್ಗರ್ಭತ್ವ ಮೇರಿರೆ ಅಂತ. ಆ ಮರುಹುಟ್ಟು ಮಾನವ ಜನ್ಮ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಅನ್ನುವಂತಹ ನಂಬಿಕೆಯಿಂದ ಈ DVGಯವರ ಈ ಒಂದು ಕಗ್ಗಕ್ಕೆ ಸೂಕ್ತವಾದಂತಹ ಒಂದು ಅರ್ಥವನ್ನು ಕಂಡುಕೊಂಡಿದ್ದೀವಿ ಅಂತ ಹೇಳ್ತಾ ನಾನು ಇಂದಿನ ಈ ವಿಷಯವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.